ಹಲೋ ಸ್ವಾತಿ, ನಾನಮ್ಮ ಶೋಭಜ್ಜಿ. ಹೇಳಿ ಅಜ್ಜಿ. ಏನಿಲ್ಲ, ಇಷ್ಟೊತ್ತಲ್ಲಿ ಮನೇಲಿ ಯಾರೂ ಇರಲ್ಲ, ನೀನೊಬ್ಬಳೇ ಇರ್ತೀಯ. ಅದಕ್ಕೆ ಮನೆ ಪರಿಸ್ಥಿತಿ ಹೇಗಿದೆ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ ಕಣೆ. ಎಲ್ಲಿ ಸರಿ ಹೋಗಿದೆ ಅಜ್ಜಿ, ಈಗಿನ್ನ ದೊಡ್ಡ ಪ್ರಾಬ್ಲಮ್ಮೇ ಶುರುವಾಗಿದೆ. ಏನಮ್ಮ ಅದು? ಏನಾಯ್ತು? ನೀರ್ಯಾಕೆ ಕಳ್ತಿದ್ಯಾ? ಅದು ಅಜ್ಜಿ, ಆರ್ಯ ಅವರು ಅಯ್ಯೋ ದೇವ್ರೆ, ಏನಾಯ್ತಮ್ಮ ಅವನಿಗೆ? ಏನು ಹೇಳಿದ್ರು ಕೇಳ್ತಾ ಇಲ್ಲ, ಒಂದೇ ಸಮ ಅಳ್ತಾ ಇದ್ದಾರೆ. ನಂಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಜ್ಜಿ. ಮನೇಲಿ ಬೇರೆ ಆಂಟಿ ಅಜ್ಜಿ ಯಾರೂ ಇಲ್ಲ. ನಂಗೆ ತುಂಬ ಗಾಬರಿ ಆಗ್ತಿದೆ ಅಜ್ಜಿ. ಆರ್ಯ ಮನೆಯಲ್ಲೇ ಇದ್ದಾನ? ಹ್ಞೂ. ನಾನು ಈಗಲೇ ಬರ್ತೀನಿ, ನೀ ಧೈರ್ಯವಾಗಿರು ಪುಟ್ಟ. ಸರಿ ಅಜ್ಜಿ. ಎಲ್ಲಿಗೆ ಹೋಗ್ತಾ ಇದೆಯಾ? ನಿನ್ನನ್ನೇ ಕೇಳ್ತಾ ಇರೋದು, ಎಲ್ಲಿಗೆ ಹೋಗ್ತಾ ಇದೆಯಾ? ಇಷ್ಟು ವರ್ಷ ನೀನ್ ಚೆನ್ನಾಗಿರ್ಬೇಕು ಅಂತ ನಾನು ಎಷ್ಟು ಕಷ್ಟಪಟ್ಟೆ. ನೀನು ನಿನ್ನ ಹೆಂಡತಿ ಮಕ್ಕಳ ಜೊತೆ ನೋಡೋದಕ್ಕೆ ನಾನು ಆಸೆ ಪಟ್ಟೆ. ಆದ್ರೆ ನೀನು ಅದು ಇಷ್ಟ ಇಲ್ದಿರೋ ತರ ನಡ್ಕೊಂತಿದ್ಯಾ. ಆಮೇಲೆ ನಾನು ಇಲ್ಲಿದ್ದೇನು ಪ್ರಯೋಜನ? ನಾನು ಮೂರ್ಗೆ ಹೋಗ್ತೀನಿ. ಏನ್ ಮಾತು ಅಂತ ಆಡ್ತಾ ಇದೆಯಾ ಅತ್ತೆ? ನಾನು ಯಾವತ್ತಿನ ಇಷ್ಟದ ವಿರುದ್ಧವಾಗಿ ನಡ್ಕೊಂಡಿದ್ದೀನಿ? ನಾನು ನಮ್ಮಮ್ಮನ ಆಸೆಯಲ್ಲಿ ಬೆಳೆದಿರೋದಕ್ಕಿಂತ ನಿನ್ನ ಕೈ ತುತ್ತು ತಿಂದು ಬೆಳೆದಿರೋನು. ನಿನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಾನು ನಡ್ಕೋತೀನ? ಯಾಕಿಂತ ನಿರ್ಧಾರ ತಗೋತಾ ಇದೆಯಾ? ಯಾಕೆ ನಿನಗೆ ಗೊತ್ತಿಲ್ವಾ ಆದಿ ಜೊತೆ ನೀನು ಹೇಗೆ ನಡ್ಕೊಂಡೆ ಅನ್ನೋದು ಮರ್ತ್ಬಿಟ್ಟಿಯಾ? ಆದಿ ತಪ್ಪು ಮಾಡ್ದೆ, ಅದಕ್ಕೆ ಹಾಗೆ ನಡ್ಕೊಂಡೆ. ಅವನೇನು ಅಂತ ತಪ್ಪು ಮಾಡ್ದ? ಅಷ್ಟಕ್ಕೂ ನೀನು ಅವನ ವಯಸ್ಸಲ್ಲಿದ್ದ ಮಾಡಿ ತಪ್ಪುಗಳನ್ನೇನು ಅವ್ನು ಮಾಡ್ತಾ ಇಲ್ಲ. ಅವ್ರ ಅಮ್ಮನ ಮೇಲೆ ಅವನು ಪ್ರೀತಿ, ಅವಳನ್ನ ಇಲ್ಲಿ ಕರ್ಕೊಂಡ್ ಬರ್ಬೇಕು ಅನ್ನೋ ಆತಂಕ ಭಯದೆಲ್ಲ ಹಾಗೆ ಮಾಡಿದಾನೆ ಕಣೋ. ಅವನ್ ಮಾಡಿ ತಪ್ಪು ಅನ್ನೋದಾದ್ರೆ ನೀನು ನಿಮ್ಮ ಅಮ್ಮನ ಮೇಲೆ ಕೈ ಹಚ್ಚಿ ತಪ್ಪಲ್ವಾ? ಅವನು ಅವನ ತಾಯಿ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ನಿನಗೂ ನಿಮ್ಮಮ್ಮ ಅಂದ್ರೆ ಪ್ರೀತಿನೇ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನೀನು ಕೋಪ ಬಂದ್ರೆ ಎದುರುಗಡೆ ತಾಯಿ ಇದ್ರು ಅಂದೆ, ಬೇರೆ ಯಾರಿದ್ರು ಅಂದೆ. ಆದ್ರೆ ಆದಿ ಆಗಲ್ಲ ಕಣೋ. ಈ ವಯಸ್ಸಿನಲ್ಲೇ ನಿನ್ಗೆ ಇಷ್ಟೊಂದು ಕೋಪ ಬರುತ್ತೆ ಅಂದ್ರೆ ಅವನಿನ್ನು ಚಿಕ್ಕವನು, ವಯಸ್ಸಿನ ಹುಡುಗ. ಅವನ್ಗೆ ಎಷ್ಟು ಕೋಪ ಬರಬೇಡ ಹೇಳು. ಶಶು, ನೀನು ನನ್ನವ್ರು ಯಾರು ನನ್ನ ಜೊತೆನಲ್ಲಿ ಇಲ್ಲ ಅನ್ನುವಾಗ ನಿನ್ಗೆ ನಿನ್ ಮಗ ಸಿಕ್ಕಿದಾನೆ. ಕೋಪದ ಕೈಗೆ ಬುದ್ಧಿ ಕೊಟ್ಟು ಸಿಕ್ಕಿರೋ ಮಗನ ಕಳ್ಕೊತಾ ಇದೆಯಾ ಕಣೋ. ತಾಳ್ಮೆ ಅನ್ನೋ ತೂಕನ ಹೆಚ್ಚಿಸ್ಕೊಂಡಷ್ಟು ನಿನಗೆ ನಿನ್ ಮಗ ಸಿಗ್ತಾನೆ. ಇಲ್ಲ ನಿನ್ ಕೋಪದ ಕೈಗೆ ವಿವೇಚನೆ ಕೊಟ್ರೆ ಮುಗೀತು. ನಾನೇನ್ ಬೇಕು ಅಂತ ಹಾಗೆ ಮಾಡಿದ್ನ ಅತ್ತೆ? ಆ ದಿನ ಮತ್ತೆ ಎಲ್ಲ ನೀನು ಆತಂಕದಿಂದಲೇ ಹಾಗೆ ಮಾಡಿದ್ಯಾ ಕಣೋ. ಆದ್ರೆ ಆದಿ ಎಂತವನು ಅಂತ ನಿನಗೆ ಚೆನ್ನಾಗಿ ಗೊತ್ತು ತಾನೆ. ಅವನ್ ಬಗ್ಗೋದು ನಿನ್ ಬೆತ್ತಕ್ಕಲ್ಲ, ಪ್ರೀತಿ. ನೀನು ಅವನ ಮೇಲೆ ಎಷ್ಟು ಪ್ರೀತಿ ತೋರಿಸ್ತೋ ಅಷ್ಟೇ ಅವನು ನಿನ್ ಮೇಲೆ ಪ್ರಾಣ ಇಟ್ಕೊಂತಾನೆ. ನೀನ್ ತೋರ್ಸೋ ಪ್ರೀತಿಗೆ ಅಕ್ಕರಿಗೆ ಮನಸ್ಸೊತ್ತು ಆರ್ತಿನ ತಾನಾಗಿ ಇಲ್ಲಿ ಕರ್ಕೊಂಡು ಬರ್ಬೇಕು. ಹಾಗೆ ಮಾಡ್ಬೇಕು ಕಣೋ. ಅದನ್ನ ಬಿಟ್ಟು ಮುಂಚಿನ ಥರನೇ ನೀನು ವರ್ತಿಸಿದ್ರೆ ಆರ್ತಿ ಇಲ್ಲಿಗೆ ಬರೋದಿರ್ಲಿ, ಇಲ್ಲಿಗೆ ಬಂದಿರೋ ಆದಿನೂ ಇಲ್ಲಿಂದ ಹೊರಟೋಗ್ತಾನೆ. ಅವನಿಗೆ ಇಲ್ಲಿನ ತಳುಕು ಬಳುಕಿನ ಬಗ್ಗೆ ಮಾತ್ರ ಗೊತ್ತು. ಒಳಗಿನ ಹುಳುಕು ಗೊತ್ತಾದ್ರೆ ಅವನು ಏನು ಮಾಡ್ತಾನೆ, ಹೇಗೆ ಆಡ್ತಾನೆ ಅನ್ನೋದೇ ಯಕ್ಷ ಪ್ರಶ್ನೆ. ಅಂಥದ್ರಲ್ಲಿ ಅವನು ತಾನಾಗೆ ಆರ್ತಿನ ಇಲ್ಲಿ ಕರ್ಕೊಂಡ್ಬರ್ಬೇಕು ಅಂತಿದ್ದಾನೆ. ಅವನ ಮನ್ಸಿದ ಮೇಲೆ ಮಾತಿನ ಪೆಟ್ಟಿನ ಜೊತೆ ಏಟು ಕೊಟ್ರೆ ಅವ್ನು ಹೇಗೋ ಅವನ ಮನ್ಸನ್ನು ಚೇಂಜ್ ಮಾಡಿದ್ರು ಮಾಡ್ಬಿಡ್ತಾನೆ. ಈಗಾಗಲೇ ಅವನನ್ನೊಂದ್ಸರಿ ಬೈದಿದ್ದಕ್ಕೆ ಅವ್ನು ಹೇಗೆ ರಿಯಾಕ್ಟ್ ಮಾಡ್ದ ಅಂತ ನಿನಗೂ ಚೆನ್ನಾಗಿ ಗೊತ್ತು. ಗೊತ್ತಿದ್ದು ನೀನು ತಪ್ಪು ಮಾಡಿದ್ಯಾ? ನೋಡೋ ಶಶು, ನೀನು ನೀನು ಹೆಂಡತಿ ಮಗನ ಜೊತೆನಲ್ಲಿ ಸಂತೋಷವಾಗಿರ್ಬೇಕು ಅಂದರೆ ಅವ್ನು ಎಲ್ಲಿದ್ರು ಸರಿ. ನೀನು ಏನು ಹೇಳ್ತೋ ಏನು ಬಿಡ್ತೀಯೋ ಆ ದಿನ ಇಲ್ಲಿಗೆ ಕರ್ಕೊಂಡು ಬರಬೇಕು. ಆದಿ ಇಲ್ಲಿಗೆ ಬಂದರೆ ಮಾತ್ರ ನಾನು ಇಲ್ಲಿರ್ತೀನಿ, ಇಲ್ಲಾಂದ್ರೆ ನಾನು ಇರಲ್ಲ.